ಬೆಂಗಳೂರಿನ ಹೆಬ್ಬಾಳ ಪಶು ವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಇಲಾಖೆಯ ದಿನಗೂಲಿ ಮತ್ತು ಡಿ ದರ್ಜೆಯ ನೌಕರರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮಾಡು ಇಲ್ಲವೇ ಮಡಿ ಪ್ರತಿಭಟನೆ ಮಾಡಿದ್ದು, ದಿನಗೂಲಿ ಸೇವೆಯಿಂದ ಸಕ್ರಮ ಮಾಡಲಾದ ಎಲ್ಲಾ ಸಿಬ್ಬಂದಿಗಳಿಗೆ ಹಳೆಯ ಪಿಂಚಣಿ ಯೋಜನೆಯಲ್ಲಿ ನಿವೃತ್ತಿ ಸೌಲಭ್ಯ ಜಾರಿಗೊಳಿಸಬೇಕು ಅಂತ ಆಗ್ರಹಿಸಿದ್ದು, ಇನ್ನು ಸಕ್ರಮಗೊಂಡಂತ ದಿನಗೂಲಿ ನೌಕರರನ್ನ ಸೇವೆಯಿಂದ ಕೈಬಿಡಬಾರದು, ಸರ್ಕಾರ ಮತ್ತು ಕೋರ್ಟ್ ಆದೇಶದಂತೆ ಉಳಿದ ದಿನಗೂಲಿ ನೌಕರರನ್ನ ಸಕ್ರಮಗೊಳಿಸಬೇಕು ಅಂತ ಒತ್ತಾಯಿಸಿ ವಿಶ್ವವಿದ್ಯಾಲಯದ ಮುಂದೆ ಮುಷ್ಕರವನ್ನ ನಡೆಸುತ್ತಿದ್ದಾರೆ. ಇದು 4 ವರ್ಷ ಆಯಿತು, 6 ವರ್ಷ ಆಯಿತು ರಿಟೈರ್ಡ್ ಆಗಿ 6 ವರ್ಷದಿಂದ ನಮಗೇನು ಕೊಟ್ಟಿಲ್ಲ. ಕೇಸಲ್ಲಿ 3 ಬಾರಿ 4 ಬಾರಿ ಇದಾದರೂ ನಮಗೇನು ಕೊಟ್ಟಿಲ್ಲ. ಆದರೆ ಈಗ ಈ ಕಂಟೆಂಪ್ಟ್ ಕೇಸಲ್ಲಿ 2 ವಾರ ಟೈಮ್ ತಗೊಂಡಿದ್ದಾರೆ. ಈ 2 ವಾರದಲ್ಲಿ ನಮಗೆ ದಯವಿಟ್ಟು ಅಧಿಕಾರಿಗಳಿಗೆ ನಮ್ಮ ಮೇಲೆ ಕರುಣೆ ತೋರಿಸಿ ನಮಗೆ ಆದೇಶದಂತೆ ನಮಗೆ ಬಿಡಿಸ್ಕೊಡ್ಬೇಕು, ಹಣ ಬಿಡಿಸ್ಕೊಡ್ಬೇಕು. ಹಾಗೂ ಇಲ್ಲಿರೋಂಥ ನಮ್ಮ ಸಹೋದ್ಯೋಗಿಗಳಿಗೆ ಅವ್ರಿಗೂ ಪಿಂಚಣಿ. ನಾನು ರಮೇಶ್ ಡಿ ಬೆಲ್ಚಾಡ ಅಂತ ಮಂಗಳೂರು ಮೀನುಗಾರಿಕಾ ಮಹಾವಿದ್ಯಾಲಯದಿಂದ ನಿವೃತ್ತಿಯಾಗಿದ್ದೇನೆ. ನಿವೃತ್ತಿಯಾಗಿ ಈಗಾಗಲೇ 6 ವರ್ಷ ಆಗಿದೆ. 6 ವರ್ಷ ಆದರೂ ಅದರಲ್ಲಿಂದ ಏನು ಬೆನಿಫಿಟ್ ನಮಗೆ ಸಿಗಬೇಕಿತ್ತು ಅದು ಇನ್ನೂ ಸಿಗಲಿಲ್ಲ. ಕೋರ್ಟಿಂದ ಆಲ್ರೆಡಿ ನಮಗೆ 4 ಸಲ ನಮ್ಮ ಪರವಾಗಿ ಆರ್ಡರ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.